ನಮಸ್ಕಾರ. ನಮಸ್ಕಾರ. ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮ್ಗೆ ನಾನು ಸ್ವಾಗತ ಕೊಡ್ತೀನಿ. ನಿಮ್ಮ ಪರಿಚಯ, ನಿಮ್ಮ ರಂಗಭೂಮಿಗೆ ಹೆಂಗೆ ಬಂದರೆ ಅದು ನೀವೊಂದು ಶಿಕ್ಷಕರಾಗಿ ವೃತ್ತಿ ಮಾಡೋದು ಅಂತಾರೋ ಅದನ್ನು ಹೇಗೆ ತಿಳಿಸ್ಕೊಂಡು ಹೋಗ್ತಿದ್ದೀರಾ? ಅದರ ಜೊತೆಗೆ ನೀವು ಹಲವಾರು ನೀವು ಲೇಖಕರು ಹೌದು, ಸಾಹಿತಿಗಳು ಹೌದು, ಇವೆಲ್ಲ ಬಗ್ಗೆ ನಮ್ಮ ಒಂದು ವೀಕ್ಷಕ ನಿಮ್ಮ ಪರಿಚಯ ತಿಳಿಸ್ಕೊಡ್ತೀರಾ? ಖಂಡಿತ ತಿಳಿಸ್ಕೊಡ್ತೀನಿ. ಬನ್ನಿ ಕೂತ್ಕೊಂಡು ಮಾತಾಡೋಣ. ನಮಸ್ಕಾರ. ಮಲೆನಾಡು ಮೀಡಿಯಾ ವೀಕ್ಷಕರಿಗೆ ವಿನಾಯಕ್ ಶೆಟ್ ಮಾಡುವಂಥ ನಮಸ್ಕಾರಗಳು. ನಾನು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹೊಸಕುಳಿ ಗ್ರಾಮದಲ್ಲಿ 1979 ಏಪ್ರಿಲ್ 21ರಂದು ಶ್ರೀ ದಿವಂಗತ ರಾಮಚಂದ್ರ ಶೇಟ್ ಹಾಗೂ ಶ್ರೀಮತಿ ಸೀತಾಬಾಯಿಯವರ ಮಗನಾಗಿ ಜನನವನ್ನು ಪಡ್ಕೊಂಡೆ. ಅಲ್ಲಿಂದ ನನ್ನ ಬಾಲ್ಯದ ಓದು ಶಿಕ್ಷಣಗಳು ನಿರಂತರವಾಗಿ ನಡ್ಕೊಬಂತು. ನಂತರ ಹಾಗೆಯೇ ಬೆಳೆದು ಬಂದು ಈ ಪ್ರಸ್ತುತ ಈಗ ಮುಂಡಗೋಡು ತಾಲೂಕಿನಲ್ಲಿ ಒಬ್ಬ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸುತ್ತಾ ಜೊತೆಗೆ ರಂಗಭೂಮಿಯಲ್ಲಿ ಹಲವಾರು ನಾಟಕಗಳನ್ನು ಅಭಿನಯ ಮಾಡೋದ್ರ ಮೂಲಕ, ಹಲವಾರು ನಾಟಕ ಮಂಡಳಿಗೆ ನಿರ್ದೇಶನ ಮಾಡೋದ್ರ ಮೂಲಕ, ಜೊತೆಗೆ ಒಬ್ಬ ಸಣ್ಣ ಸಾಹಿತಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದು ಒಂದು 13 ಪುಸ್ತಕಗಳು ನನ್ನಿಂದ ಹೊರಗೆ ಬಂದಿದ್ದಾವೆ. ಜೊತೆಗೆ ನಾನು ರಂಗಭೂಮಿ ಕಲಾವಿದನು ಕೂಡ ಮದುವೆ ಆಗಿದ್ದು. ಅವಳು ಕೂಡ ವರ್ಷದಲ್ಲಿ ಹಲವಾರು ರಂಗಭೂಮಿಯ ಪ್ರದರ್ಶನಗಳನ್ನು ನೀಡ್ತಾನೆ ಇದ್ದಾಳೆ. ಜೊತೆಗೆ ಒಬ್ಬ ಮಗ ಇದ್ದಾನೆ, ಅವನು ಕೂಡ 9ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಅವನಿಗೂ ಕೂಡ ರಂಗಭೂಮಿಯ ನಂಟು ಒಂದಿಷ್ಟು ಬೆಳೀತಾ ಇದೆ. ಅಷ್ಟೇ ಅಲ್ಲದೆ ತನ್ನ ಕ್ಯಾಶಿಯೋ ವಾದನವನ್ನು ಅವನು ನುಡಿಸಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾನೆ. ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಾಟಕಗಳಲ್ಲಿ ಕೂಡ ಅಭಿನಯವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಒಟ್ಟಾರೆಯಾಗಿ ನನ್ನ ಕುಟುಂಬ ರಂಗಸೇವೆಗಾಗಿ, ಸಾಹಿತ್ಯಕ್ಕಾಗಿ ಮತ್ತು ಸಂಘಟನೆಗಾಗಿ ನಾನು ತೊಡಸ್ಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಈಗ ನಿಮ್ಮ ಕುಟುಂಬ ನೋಡ್ರೆ ಒಂದು ಖುಷಿ ಆಗುತ್ತೆ. ಎಲ್ಲರೂ ನಿಮ್ಮ ಮನೆಯವರು ಒಂದು ರಂಗಭೂಮಿ ಕಲಾವಿದರು, ನೀವು ಕೂಡ ನಿಮ್ಮ ಮಗನಿಗೂ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾರೆ. ಆದರೆ ನಿಮ್ಗೆ ಮೊದಲಿಂದ ಒಂದು ಕಿಚ್ಚು ರಂಗಭೂಮಿಗೆ ಬರಬೇಕು ಅನ್ನೋದು ಒಂದು ಇಂಟ್ರೆಸ್ಟ್ ಹೇಗೆ ಹುಡ್ಕೊಳ್ಳುತ್ತೆ? ಬೇಸಿಕಲಿ ಹೇಳಬೇಕಂದ್ರೆ ನಮ್ಮ ತಂದೆಯವರು ಯಕ್ಷಗಾನ ಪಾತ್ರವನ್ನು ಮಾಡ್ತಾಯಿದ್ರು. ಹೊನ್ನಾವರ ಹತ್ತಿರ ಗೇರುಸೊಪ್ಪ ಮುಖ್ಯ ಪ್ರಾಣ ದೇವಸ್ಥಾನ ಅಂತಿದೆ, ಬಹುತೇಕ ನಿಮಗೆ ಕೇಳಿರ್ಬೋದು. ಅಲ್ಲಿ ವರ್ಷಕ್ಕೊಂದ್ಸತಿ ನಮ್ಮ ತಂದೆಯವರು ಯಕ್ಷಗಾನದ ವೇಷವನ್ನು ಹಾಕಿ ಯಕ್ಷ ಸೇವೆಯನ್ನು ಮಾಡ್ತಾ ಇದ್ರು. ಹಾಗೆ ಅವರು ಭಟ್ಕಳದಲ್ಲಿ ತಮ್ಮ ಅರಣ್ಯ ಇಲಾಖೆಯ ಸೇವೆಯನ್ನು ಸಲ್ಲಿಸ್ತಾ ಇರುವಾಗ, ಕರ್ತವ್ಯವನ್ನು ಮಾಡ್ತಾ ಇರೋ ಸಮಯದಲ್ಲಿ ಅವಾಗ ಈ ಟ್ಯಾಬುಗಳು ಅಂತ ವಾಹನಗಳ ಮೇಲ್ಗಡೆಗೆ ಒಂದಿಷ್ಟು ಪೌರಾಣಿಕ ಚಿತ್ರಗಳನ್ನು ಟ್ಯಾಬುಗಳ ಮೇಲೆ ಮೆರವಣಿಗೆ ಮಾಡುವುದರಲ್ಲಿ ನನಗೊಂದು ಪಾತ್ರವನ್ನು ಮಾಡಿಸಿದ್ರು ಅವರು. ಅದರ ಆ ದಿನದಲ್ಲಿ ಸುಮಾರು ಪ್ರೈಮರಿ ನಾನು ಓದ್ತಾ ಇರೋ ಟೈಮಲ್ಲಿ ನನಗೆ ಆಂಜನೇಯನ ಪಾತ್ರವನ್ನು ಮಾಡಿಸಿ ಗದೆಯನ್ನು ಕೈಯಲ್ಲಿ ಕೊಟ್ಟು ಆ ಟ್ರಕ್ ಮೇಲೆ ಕೂಡಿಸ್ಕೊಂಡು ನನ್ನನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಿದ್ದು ನನಗೆ ಎಲ್ಲೋ ಒಂದು ಕಡೆ ಅದು ಅಲ್ಲಿಂದ ಸ್ಟಾರ್ಟು. ಹಾಗಾಗಿ ತಂದೆಯವರು ನನಗೆ ಫಸ್ಟ್ ಹಾಕೊಟ್ಟಂತ ಇದು ಬುನಾದಿ ಅಂತ ನಾನು ಇಷ್ಟಪಡ್ತೀನಿ. ಅಲ್ಲಿಂದ ನಿಮ್ಮ ಒಂದು ಪಯಣ ಸ್ಟಾರ್ಟ್ ಆಗ್ತದೆ ಅಂತ ತಿಳ್ಕೊಬೋದು. ನಂತರ ದಿನಗಳು ಹೇಗೆ ನೀವು ಒಂದು ಸಾಹಿತಿಗಳು ಹೌದು, ಕವಿಗಳು ಹೌದು, ಮತ್ತು ಒಂದು ಶಿಕ್ಷಕರು ತಿಳಿದಿರಾ, ಅದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಹೋಗ್ತಿದ್ದೀರಾ? ನಮ್ಮ ಪಾರಿವಾರಿಕ ವೃತ್ತಿ ಸುವರ್ಣಕಾರ ವೃತ್ತಿ ಅಂದರೆ ಬಂಗಾರದ ಕೆಲಸವನ್ನು ಮಾಡ್ತಾ ಇರುವಂಥದ್ದು. SSLC ತನಕ ನಾನು ದಾಂಡೇಲಿ ಹತ್ತಿರ ಅಂಬಿಕಾನಗರದಲ್ಲಿ ನಾನು SSLC ಮುಗಿಸ್ಕೊಂಡೆ. SSLC ಮುಗಿಸಾದ್ಮೇಲೆ ಆಮೇಲೆ ಒಂದು ಸಾಮಾನ್ಯವಾಗಿ ನೌಕರಿಗೆ ಗೀಳು ಆ ಟೈಮಲ್ಲಿ ಅಷ್ಟು ಇರಲಿಲ್ಲ. ಸುಮಾರು ಒಂದು 20 ವರ್ಷಗಳ ಹಿಂದೆ ಬರೀ ಬಂಗಾರದ ಕೆಲಸ ಅಂತೇಳಿ SSLC ತನಕ ಓದಿಸ್ತಿದ್ರು. ಅದರ ನಂತರ ಬಂಗಾರ ಕೆಲಸಗಳಿಗೆ ಹೋಗ್ತಾ ಇತ್ತು. ಹಾಗೆ ನಾನು ಕೂಡ ಬಂಗಾರ ಕೆಲಸಕ್ಕಂತ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಹೋದರೂ ಕೂಡ ವಾರಕ್ಕೆ ಒಂದು ಯಕ್ಷಗಾನವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನೋಡ್ತಾ ಇದ್ದೆ ನಾನು ಆ ದಿನಗಳಲ್ಲೂ ಕೂಡ. ಹಾಗೆ ನನ್ನ ಜೀವನದಲ್ಲಿ ಬಂಗಾರದ ಕೆಲಸವನ್ನು ಪ್ರಾರಂಭ ಮಾಡ್ತಾ ಅಲ್ಲೇ ಜೊತೆಗೆ ಓದುವ ಗೀಳು ನನಗೆ ಅವಾಗಲೂ ಇತ್ತು. ಅವಾಗ ಎಲ್ಲವನ್ನು ನಾನು ಬಾಹ್ಯವಾಗಿ ಓದಲಿಕ್ಕೆ ಪ್ರಾರಂಭ ಮಾಡಿದೆ. PUCಯನ್ನು ಎಕ್ಸ್ಟರ್ನಲ್ ಮಾಡಿಕೊಂಡೆ, ಡಿಗ್ರಿಯನ್ನು ಕೂಡ ಎಕ್ಸ್ಟರ್ನಲ್ ಮಾಡಿಕೊಂಡೆ, ಆಮೇಲೆ 2 MA ಕೂಡ ಎಕ್ಸ್ಟರ್ನಲ್ ಮಾಡಿಕೊಂಡೆ, ಎಲ್ಲ ಎಕ್ಸ್ಟರ್ನಲ್ ಮಾಡಿಕೊಂಡೆ. ನಂತರ ಸೋಷಿಯಾಲಜಿನ 2 ವರ್ಷ ಮಾತ್ರ ನಾನು ರೆಗ್ಯುಲರ್ ಮಾಡಿದೆ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ. ಅದರ ಮಾಡ್ತಾ ನಂತರ MPhil ಕೂಡ ಮಾಡಿಕೊಂಡೆ, B.Ed ಕೂಡ ಮಾಡಿಕೊಂಡೆ. ಈಗ ಪ್ರಸ್ತುತ PhD ಮುಗಿಯುವ ಹಂತದಲ್ಲಿ ಬಂದಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಅದು ಕೂಡ ಅದರದ್ದು ಕೂಡ ಪದವಿ ಸಿಗ್ಬೋದು ಆಗತ್ತೆ. ಹಾಗಾಗಿ ಏನಾಯಿತು, ನನಗೆ ಓದುವ ಹವ್ಯಾಸ ಕೂಡ ಇತ್ತು. ಜೊತೆಗೆ ದುಡಿಮೆ ಮಾಡಬೇಕು ಅಂಥೇಳಿ ನಾನು ಬಂಗಾರ ಕೆಲಸ ಕಡೆ ಹೋದೆ. ಕಡೆಗೆಲ್ಲ ನೌಕರಿಗೆ ಬೇಕಾದ ಅರ್ಹತೆಗಳನ್ನು ಪಡ್ಕೊಂಡಿರೋದ್ರಿಂದ ನನಗೆ ಮುಂಡಗೋಡಿನಲ್ಲಿ ಲೋಯಲಾ ಎಜುಕೇಷನ್ ಸೊಸೈಟಿಯಲ್ಲಿ ನನಗೆ ಒಂದು ಶಿಕ್ಷಕನಾಗಿ ಸೇವೆ ಸಲ್ಲಿಸಕ್ಕೆ ಒಂದು ಅವಕಾಶ ಸಿಕ್ತು. ಅದರ ನಂತರ ನನ್ನ ಶೈಕ್ಷಣಿಕ ರಂಗದ ಇದು ಪ್ರಾರಂಭವಾಯಿತು. ಸುಮಾರು 2001ರಲ್ಲಿ ನಾನು ಪ್ರಾರಂಭ ಮಾಡಿದ್ದೆ, ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸಿದೆ. ಅಲ್ಲಿಂದ ಸಮಾಜಶಾಸ್ತ್ರ ಉಪನ್ಯಾಸಕನಾಗಿ ಸುಮಾರು ಒಂದು 20 ವರ್ಷಗಳವರೆಗೆ ಅದನ್ನು ಮಾಡ್ಕೊಂಡು ಬಂದೆ. ಅದರ ನಂತರ ಸರ್ಕಾರದ ಅನುದಾನಿತ ವಿಭಾಗದಲ್ಲಿ ನಾನು ಹಿಂದಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದೆ. ಈಗ ಕೆಲವೊಂದು ಸಂದರ್ಭಗಳಲ್ಲಿ ನಾನು ಇತಿಹಾಸದ ಉಪನ್ಯಾಸಕನಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದೆ. ಅಂದರೆ 1-2-3 ಕಡೆ ಪದವಿಯನ್ನು ಪಡ್ಕೊಂಡಿರೋದಕ್ಕೆ 2-3 ವಿಷಯಗಳನ್ನು ನನಗೆ ಹೇಳಲಿಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಡ್ತಾಯಿದ್ರು. ಜೊತೆಗೆ ನನಗೆ ಶಾಲಾ ಮಕ್ಕಳನ್ನು ಬಳಸ್ಕೊಂಡೆ ನಾನು ಆ ಸಂದರ್ಭಗಳಲ್ಲಿ ಪಾಠಗಳನ್ನು ನಾಟಕದ ಮೂಲಕ ಕೊಡುವಂಥ ಒಂದು ಹವ್ಯಾಸ ಬೆಳೆಸ್ಕೊಂಡಿದ್ದೆ. ನಾನು ಕ್ಲಾಸಲ್ಲಿ ಬರುವಂಥ ಪ್ರತಿಯೊಂದು ಪಾಠಗಳನ್ನು ಕೂಡ
ಮಕ್ಕಳಿಗೆ ನಾಟಕದ ಅಭಿನಯದ ಮೂಲಕ ಆ ಪಾತ್ರವನ್ನು ಮಾಡಿಸಿ ಅದನ್ನೇ ಮಕ್ಕಳ ಮುಂದೆ ಇಡ್ತಾ ಇದ್ದೆ ನಾನು. ಆವಾಗ ಮಗು ಓದಿಕೊಂಡು ತಿಳ್ಕೊಳ್ಳೋದಕ್ಕಿಂತ ಅಭಿನಯ ದ್ವಾರ ಅದನ್ನು ಭಾಳ ಬೇಗ ಅರ್ಥ ಮಾಡ್ಕೊಳ್ತಾರೆ. ಈಗ ಸಂಗೊಳ್ಳಿ ರಾಯಣ್ಣ ಅಂತ ಪಾಠ ಇತಿಹಾಸದಲ್ಲಿ ಬಂದಾಗ ಆಗಿರ್ಬೋದು, ಅಥವಾ ನಮ್ಮ ಹಿಂದಿಯಲ್ಲಿ ಕಲಿಸುವಾಗ ಭಾಳಷ್ಟು ಹಿಂದಿಯ ಪಾಠಗಳಲ್ಲಿ ಒಂದಿಷ್ಟು ನಾಟಕಗಳು ಕೂಡ ಇದ್ದು, ಒಂದಿಷ್ಟು ಕವಿಗಳಿಂದ ಆಗಿರತಕ್ಕಂಥ ಪಾಠಗಳಲ್ಲೂ ಕೂಡ ಉತ್ತಮ ಸಂದೇಶ ಸಾರುವಂತೆಲ್ಲ ಆಯ್ಕೆ ಮಾಡಿಕೊಂಡು ಮಕ್ಕಳ ಕಡೆಯಿಂದ ಅಭಿನಯ ಮಾಡಿಸ್ತಾ ಇದ್ದೆ. ಮಕ್ಕಳು ಅದನ್ನು ಪ್ರಾರ್ಥನೆಯಲ್ಲಿ ಮಾಡ್ತಾಯಿದ್ರು. ಆ ಮಕ್ಕಳ ಕಡೆಯಿಂದ ಮಾಡಿದ್ದನ್ನು ಮಕ್ಕಳು ನೋಡಿಕೊಂಡು ಅವರಿಗೆ ಹೆಚ್ಚು ಇಂಟ್ರೆಸ್ಟು ಆ ಪಾಠದ ಬಗ್ಗೆ ಬರಲಿಕ್ಕೆ ಕಾರಣ ಆಯಿತು. ಅಲ್ಲಿಂದ ಸಣ್ಣ ಸಣ್ಣ ಮಕ್ಕಳಿಗೆ ಬಣ್ಣವನ್ನು ಹಚ್ಕೊಂಡು ಅವ್ರ ಮೂಲಕ ನಾನು ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ. ಸಣ್ಣ ಸಣ್ಣ ಮಕ್ಕಳ ನಾಟಕಗಳ ನಿರ್ದೇಶನಗಳನ್ನು ಕೂಡ ಮಾಡಿದೆ. ನಾನೇ ನಾಟಕಗಳನ್ನು ಬರೆದೆ, ನಿರ್ದೇಶನ ಮಾಡಲಿಕ್ಕೆ. ಅಲ್ಲಿಂದ ನನಗೆ ನಿಧಾನಕ್ಕೆ ಆ ಗೀಳು ಬೆಳೀತಾ ಹೋಯಿತು. 1996ರಲ್ಲಿ ನನಗೆ ಫಸ್ಟ್ ಬಣ್ಣ ಹಚ್ಚಿದ ನೆನಪಿಗೆ ಬರ್ತದೆ. ನಮ್ಮ ತಂದೆಯವರ ಸಮಯದಲ್ಲಿ ಅರಣ್ಯ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ದಾಂಡೇಲಿ ಹತ್ತಿರ ಕುಳಿಗೆ ಅನ್ನುವಂಥ ಏರಿಯಾದಲ್ಲಿ ವರ್ಕನ್ನು ಮಾಡ್ತಾಯಿದ್ರು. ಆವಾಗ ಹೇಗೂ ಅರಣ್ಯ ಇಲಾಖೆ ಅಂದ ತಕ್ಷಣ ಅಲ್ಲೊಂದು ದೇವಸ್ಥಾನ ಇರ್ತಾಯಿತ್ತು, ಆಂಜನೇಯನ ದೇವಸ್ಥಾನ. ಆಂಜನೇಯ ದೇವಸ್ಥಾನ ಪ್ರತಿ ವರ್ಷದ ಆಂಜನೇಯ ಹನುಮಂಜಿ ವರ್ಧಂತಿ ಸಮಯದಲ್ಲಿ ಒಂದು ನಾಟಕ ಆಡೋದು ಎಲ್ಲ ಕಡೆ ಬೆಳೆದು ಬಂದಂಥ ಒಂದು ಸಂಪ್ರದಾಯ. ಆಗ ಆ ಸಂದರ್ಭದಲ್ಲಿ ದೇವದಾಸಿ ಕಳೆದ ಪವಿತ್ರ ಮಾಂಗಲ್ಯ ಹೇಳುವಂಥ ನಾಟಕವನ್ನು ಪ್ರಾರಂಭ ಮಾಡಿದರು. ಆವಾಗ ಆ ಸಂದರ್ಭದಲ್ಲಿ ನಾನು SSLC ಓದ್ತಾ ಇದ್ದೆ. ಆವಾಗ ನನಗೆ ಬಣ್ಣ ಹಚ್ಚಿದಾಗ ಇಲ್ಲ, ಅದಕ್ಕಿಂತ ಮೊದಲು ತುಂಬ ನೋಡಿದ್ದೆ. ಅದೇ ಹೌದು, ಅದಕ್ಕೆ ಇವತ್ತಿಗೂ ನನಗೆ ಯಾಕೆ ನೆನಪಿದೆ ಅಂದರೆ ಅದು ಫಸ್ಟ್ ನನ್ನ ಪ್ರವೇಶ. ಅದನ್ನು ಅಲ್ಲಿಂದ ಪ್ರಾರಂಭ ಆಯಿತು. ಅದಾದ ತಕ್ಷಣ ಆ ಪಾತ್ರ ನೋಡಿಕೊಂಡು ಇಮಿಡಿಯೇಟಾಗಿ ಅಲ್ಲೇ ಪಕ್ಕದ ಹಳ್ಳಿಯಲ್ಲಿ ಪೊಣಸೋಲಿ ಅಂತಿದೆ, ಅಲ್ಲಿ ಇನ್ನೊಂದು ನಾಟಕವನ್ನು ಹಚ್ಚಿದ್ರು. ಆ ನಾಟಕದಲ್ಲಿ ಅಲ್ಲೂ ಕೂಡ ಸೇಡಿನ ದುರಂತ ಅಂಥೇಳಿ ಅಲ್ಲೂ ಕೂಡ ಏನಾಯಿತು, ಒಂದು ಪಾತ್ರಗಳನ್ನು ಕೊಡ್ತಾನೆ ಹೋದರು. ಅಲ್ಲಿಂದ ನನ್ನ ನಿಧಾನಕ್ಕೆ ಈ ಬಣ್ಣದ ಬದುಕು ಒಂದು ಕಡೆಗೆ ಪ್ರಾರಂಭ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ತನಕ ಕೂಡ ವರ್ಷಕ್ಕೆ ಆಗಿನಷ್ಟು ಮಾಡದಿದ್ರು ಕೂಡ ಒಂದು 8 ನಾಟಕಗಳಂತೂ ಮಾಡಿಕೊಂಡು ಬರ್ತಾಯಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಜೊತೆಗೆ ಅದ್ರ ಜೊತೆ ನೀವು ಕವಿಗಳು ಹೌದು, ಸಾಹಿತಿಗಳು ಹೌದು, ಅದ್ರ ಬಗ್ಗೆ ಹೇಳುವುದಾದರೆ ನಾನು ಹೇಗೆ ಶೈಕ್ಷಣಿಕವಾಗಿ ಶಾಲೆಯಲ್ಲಿ ನನ್ನ ಪಾಠ ಬೋಧನೆಗಳನ್ನು ಮಾಡ್ತಾ ಇದ್ದೋ, ಕೆಲವೊಂದಿಷ್ಟು ನನಗೂ ಬರೀಬೇಕು ಅಂತ ಹವ್ಯಾಸ ಬಂತು. ಕೆಲವೊಂದಿಷ್ಟು ವಿಶೇಷ ಘಟನೆಗಳನ್ನು ಹಾಗೆ ಬರೆದಿಡೋದನ್ನು ರೂಢಿ ಮಾಡ್ಕೊಳ್ತಾ ಇದ್ದೆ. ವಿಶೇಷ ವ್ಯಕ್ತಿಗಳು ಭೇಟಿ ಆದರೆ, ವಿಶೇಷ ಕಾರ್ಯಕ್ರಮಕ್ಕೆ ಹೋದಾಗ ಅದನ್ನು ಬರೆದಿಡ್ತಾ ಇದ್ದೆ. ಅದನ್ನು ಬರೆದಿಟ್ಟು ಒಬ್ಬರಿಗೆ ತೋರಿಸ್ದೆ, ಸರಿ ನಾನು ಹೇಗೆ ಬರೀತಾ ಇದ್ದೀನಿ ಅಂಥೇಳಿ. ಆದರೆ ಮತ್ತು ಬರೀಬೇಕು ನೀನು, ಮತ್ತು ಓದಬೇಕು ಅಂತ ಹೇಳಿದರು. ಆದರೆ ಓದಲಿಕ್ಕೆ ಬರೀಲಿಕ್ಕೆ ಬರುವಷ್ಟು ರಾಗಬದ್ಧವಾಗಿ ಹಾಡಲಿಕ್ಕೆ ಆಗದಿರುವಂಥ ಕವನಗಳನ್ನು ಬರೆದಿದ್ದರೂ ಕೂಡ ಸ್ಥಿತಿಯನ್ನು ಹೇಳುವಷ್ಟರ ಮಟ್ಟಿಗೆ ಬರಿತಾ ಇದ್ದೆ ನೀನು ಅಂಥೇಳಿ ಒಬ್ಬರು ನನಗೆ ಹಿರಿಯ ಸಾಹಿತಿಗಳು ಹೇಳಿದರು. ಇದನ್ನೇ ನೀನು ರೂಢಿ ಮಾಡ್ಕೊ ಅಂತ ಹೇಳಿದರು. ಅಲ್ಲಿಂದ ನನ್ನ ಸಾಹಿತ್ಯದ ನಿಧಾನಕ್ಕೆ ಚಿತ್ತಮಯೂರಿ ಅಂಥೇಳಿ ಫಸ್ಟ್ ನನ್ನ ಚಿತ್ತದಲ್ಲಿ ಹುಟ್ಟಿರ್ತಕ್ಕಂಥ ಭಾವನೆಗಳನ್ನು ನಾನು ಒಂದು ಕಡೆ ಬರಿತಾ ಹೋದೆ. ಅದಕ್ಕೆ ಚಿತ್ತಮಯೂರಿ ಅಂತ ಟೈಟ್ಲ್ ಕೂಡ ಕೊಟ್ಟೆ. ಅಲ್ಲಿಂದ ನನ್ನ ಮೊದಲ ಕವನ ಸಂಕಲನ ಪ್ರಾರಂಭವಾಯಿತು. ಹಾಗೆ ಕವನ ಸಂಕಲನ ಬರೆದು ಇವತ್ತಿಗೊಂದು 6 ಕವನ ಸಂಕಲನಗಳು ನನ್ನದು ಆಗಿದೆ. ಮೊನ್ನೆ ನಮ್ಮ ಮುಂಡಗೋಡು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನನ್ನ ಇನ್ನೊಂದು ಕವನ ಸಂಕಲನ ಅಂದರೆ ಯಾವುದು ಭಾವಮಯೂರಿ ಕೂಡ ಇಲ್ಲಿ ಬಿಡುಗಡೆ ಆಯಿತು. ಹಾವೇರಿಯಲ್ಲಿ ಒಂದು ರಂಗಮಯೂರಿ ಅಂತ ಬಿಡುಗಡೆ ಆಯಿತು. ಹೀಗೆ ಒಂದು 13 ಸಾಹಿತ್ಯಿಕ ಸೇವೆಯನ್ನು ನನ್ನ ಕೈಯಿಂದ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದು ಕೂಡ ಒಂದು ವಿಶೇಷವಾದ ವಿಷಯ. ನಂದು ಮಾತೃಭಾಷೆ ಕೊಂಕಣಿ ಆಗಿರೋದಕ್ಕೆ ನಾನು ಕೊಂಕಣಿಯಲ್ಲಿ ಒಂದು 3 ಪುಸ್ತಕವನ್ನು ಬರೆದಿದ್ದೀನಿ. ಕೊಂಕಣಿಯಲ್ಲಿ ಕೂಡ ಬರೆದಿದ್ದೀನಿ. ಏನು ಆಸೆ ಅಂತಂದರೆ ಸಾಧ್ಯ ಆದಷ್ಟು ನನ್ನ ಭಾಷೆನ ಕೂಡ ಉಳಿಸಬೇಕಾಗಿದೆ. ಕರ್ನಾಟಕದಲ್ಲಿದ್ದು ಕನ್ನಡವನ್ನು ನಾವು ಗೌರವಿಸೋದ್ರ ಜೊತೆಗೆ ನನ್ನ ಮಾತೃಭಾಷೆ, ನನ್ನ ಮನೆ ಭಾಷೆ ಕೊಂಕಣಿ, ಆ ಕೊಂಕಣಿಗೋಸ್ಕರ ನಾನು 2-3 ಪುಸ್ತಕವನ್ನು ಕೂಡ ಬರೆದೆ ಅನ್ನೋದು ಕೂಡ ಮುಖ್ಯವಾಗಿ. 1-2 ನಾಟಕಗಳನ್ನು ಕೂಡ ಬರೆದಿದ್ದೀನಿ. ನಾಟಕನೂ ಕೂಡ ಬರೆದಿದ್ದೀನಿ. ರೈತ ಜಾತಿ ಅಂತ 1.5 ತಾಸಿನ ನಾಟಕ ಬರೆದೆ, ಆಗಿದೆ. ಮುಂಡಗೋಡು ತಾಲೂಕಿನ 16 ಪಂಚಾಯಿತಿಗಳಲ್ಲಿ ಅದನ್ನು ಪ್ರದರ್ಶನ ಕೂಡ ಮಾಡಾಗಿದೆ. ಅದನ್ನು ಪ್ರದರ್ಶನ ಮಾಡಿ ಅದು ಉತ್ತಮವಾದ ನಾಟಕ ಕೂಡ ಆಯ್ಕೆಯಾಗಿತ್ತು. ಅಂದ್ರಿಷ್ಟೇ ರೈತರಿಗೆ ಜಾತಿಗಳಿಲ್ಲ ಅಂತ. ರೈತ ಅನ್ನೋದು ಒಂದು ಹುದ್ದೆ ಅಥವಾ ವೃತ್ತಿ ಏನಿದೆಯಲ್ಲ ಅದು ಅತ್ಯಂತ ಪವಿತ್ರವಾದ್ದು. ಅಲ್ಲಿ ಯಾವುದು ಜಾತಿ ಇಲ್ಲ, ಎಲ್ಲ ರೈತರಿಗೆ ಒಂದೇ ಜಾತಿ, ರೈತ ಜಾತಿ ಅಂತೇಳಿ ಅದನ್ನು ಪ್ರಯತ್ನ ಪಟ್ಟು ಮಾಡಿದೆ, ಅದನ್ನು ಬರೆದೆ. ಆಮೇಲೆ ಮಕ್ಕಳಿಗೋಸ್ಕರ ನಾನು ನಾಟಕಗಳನ್ನು ಶಾಲೆಗಳಲ್ಲಿ ಮಾಡಿಸ್ತಾ ಇದ್ನೋ 20 ನಿಮಿಷ ಅರ್ಧ ಗಂಟೆದು. ಅದರದ್ದೇ ಮಕ್ಕಳ ನಾಟಕ ಸಂಕಲನ ಅಂತಲೇ ಒಂದು ರಂಗಮಯೂರಿ ಅಂತ ಮಾಡಿದೆ. ಒಂದು 4 ನಾಟಕಗಳನ್ನು ಪ್ರದರ್ಶನವನ್ನು ಇಟ್ಕೊಂಡು ಅದನ್ನು ಕೂಡ ಮಾಡಿದೆ. ಅದಲ್ಲದೆ ಸಾಹಿತ್ಯಿಕ ನಾಟಕಗಳು ಏನಿವೆಲ್ಲ ಸಂಗೊಳ್ಳಿ ರಾಯಣ್ಣ ಅಥವಾ ಕಿತ್ತೂರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಥವಾ ರಾಣಿ ಭೈರಾದೇವಿ ಇವರೆಲ್ಲ ನಾಟಕಗಳನ್ನು ಕೂಡ ಏನು ಮಾಡಿದೆ, ನಾನು ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟೆ. ನಾನು ಮೋಸ್ಟ್ಲಿ ನೀವು ಒಂದು ಓದುವ ಹವ್ಯಾಸ ಇದ್ದಕ್ಕಾಗಿ ಮೋಸ್ಟ್ಲಿ ನಿಮ್ಗೆ ಇವೆಲ್ಲ ಒಂದು ಅನುಕೂಲಕ್ಕೆ ಬರ್ತಾ ಆಗ್ತದೆ ಅನ್ಸುತ್ತಲ್ಲ. ನಿಮಗೆ ಓದಿನ ಒಂದು ಹವ್ಯಾಸನೇ ಈ ದಾರಿಗೆ ತರ್ತಲಿಕ್ಕೆ ಬರ್ತಾ ಅಂತಂದರೆ ಒಂದು ಓದು ಕೂಡ ಹೌದು. ಆದರೆ ಇನ್ನೊಂದು ಪ್ರಮುಖವಾದ ಅಂಶ ಏನಂತಂದರೆ ಎಲ್ಲ ನಡೆದ ಘಟನೆಗಳು
ನಾನು ಘಟನೆಗಳನ್ನೆಲ್ಲವನ್ನ ಏನು ಮಾಡ್ತಾ ಹೋದೆ, ದಾಖಲೀಕರಣ ಮಾಡ್ತಾ ಹೋದೆ. ಅದು ಕೂಡ ನನಗೆ ಏನಾಗ್ಬಿಡ್ತು, ಆವಾಗ ಎಲ್ಲ ಒಂದು ಕಡೆಗೆ ಸಪೋರ್ಟ್ ಆಯಿತು. ಇವತ್ತು ಒಬ್ಬ ಸಾಹಿತಿಯಾಗಿ, ಒಬ್ಬ ಶಿಕ್ಷಕನಾಗಿ, ಒಬ್ಬ ರಂಗಭೂಮಿ ಕಲಾವಿದನಾಗಿ, ನನಗೆ ಇಷ್ಟೆಲ್ಲ ಒಬ್ಬ ಕವಿಯಾಗಿ ನನ್ನನ್ನು ಬೆಳೆಸ್ತು ಅಂದರೆ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತಾ ಇದೆ. ರೂಢಿ ಮಾಡ್ಕೊಂಡಿದ್ದೆ. ಹೌದು, ರೂಢಿ ಮಾಡ್ಕೊಂಡಿದ್ದೆ. ಮತ್ತು ನಾನು ಸಾಮಾನ್ಯವಾಗಿ ಅಂತಂದರೆ ತಾಲೂಕಿನ ಯಾವುದೇ ಕಾರ್ಯಕ್ರಮಗಳಲ್ಲಿ ಒಂದು ಕುರ್ಚಿ ಹಾಕೋದ್ರದ್ದು ಹಿಡ್ಕೊಂಡು ಕುರ್ಚಿ ತೆಗೆಯೋ ತನಕನೂ ಕೂಡ, ಅಂದರೆ ಕುರ್ಚಿ ಮೇಲೆ ಕೂತ್ಕೊಳ್ಳೋ ತನಕನೂ ಕೂಡ ನನ್ನ ಕೆಲಸ ಸೇವೆಗಳನ್ನು ಮಾಡ್ತಾ ಇದ್ದೇನೆ ಅಲ್ಲಿ. ಹಾಗೆ ಮಾಡ್ತಾ ಇವತ್ತು ತಾಲೂಕಿನ ಯಾವುದೇ ಪ್ರೋಗ್ರಾಮ್ಗಳಾಗಲಿ ಒಬ್ಬ ನಿರೂಪಕನಾಗಿ ಸೇವೆಯನ್ನು ಸಲ್ಲಿಸ್ತೀನಿ. ಸುಮಾರು 150ಕ್ಕಿಂತ ಹೆಚ್ಚು ವಿಭಿನ್ನ ಕಾರ್ಯಕ್ರಮಗಳ ನಿರೂಪಣೆಯನ್ನು ಮಾಡಿದ್ದೀನಿ. ಎಲ್ಲ ಶಾಲಾ ಇಲಾಖೆ ಜಯಂತ್ಯೋತ್ಸವಗಳಲ್ಲಿ ಕೂಡ ನಿರೂಪಣೆ ಮಾಡಿದ್ದೀನಿ. ತಾಲೂಕು ಮಟ್ಟದ ಉತ್ಸವಗಳು, ಮುಂಡಗೋಡು ಹಬ್ಬಗಳಂಥ ಕಾರ್ಯಕ್ರಮಗಳು ಕೂಡ ನಿರೂಪಣೆಗಳನ್ನು ಮಾಡಿದ್ದೀನಿ. ಸೊ ಹಾಗಾಗಿ ನಿರೂಪಣೆಯನ್ನು ಕೂಡ ನಾವು ಎಲ್ಲೋ ಒಂದು ಕಡೆಗೆ ಇಡೀ ಮುಂಡಗೋಡು ತಾಲೂಕಲ್ಲಿ ನಾಟಕದ ಮಾಸ್ತರ್ ಅಂತ ಕರೀತಾರೆ ಒಂದು, ಇಲ್ಲ ಈ ಕಡೆ ಸಾಹಿತ್ಯಕ್ಕೆ ಬಂದರೆ ನಿರೂಪಣೆ ಇದ್ದರೆ ಅವ್ರಿಗೆ ಒಂದು ಮಾತು ಹೇಳಿ ಅನ್ನೋದು ಒಂದು ಉಳಿಸ್ಕೊಂಡು ಬಂದಿದ್ದೀನಿ ಅಂತ ಎಲ್ಲ ಒಂದು ಕಡೆ ಅನಿಸ್ತು. ನೀವೊಬ್ಬರು ರಂಗಭೂಮಿಲಿ ಅಲ್ಲದೆ ನಿಮ್ಮ ಮನೆಯವರು ಕೂಡ ಕೇಳ್ಪಟ್ಟೆ ಒಂದು ಹೆಸರಾಂತ ರಂಗಭೂಮಿ ಕಲಾವಿದರು. ಅದ್ರ ಬಗ್ಗೆ ನಿಮ್ಮ ಮದುವೆ ವಿಷಯ ಇರ್ಬೋದು, ಅವ್ರು ಹೇಗೆ ಅದರಲ್ಲಿ ರಂಗಭೂಮಿಗೆ ಬಂದರು ಅದ್ರ ಬಗ್ಗೆ ಹೇಳ್ಬೋದಾ? ಹೆಸರು ಪದ್ಮಶ್ರೀ ಸಿರ್ಸಿ ಅಂಥೇಳಿ, ಹೆಸರಾಂತ ರಂಗಭೂಮಿ ಕಲಾವಿದರೆಯ. ಕಲಾರಂಗದಲ್ಲಿ ಅವರಿಗೆ ಹಾಸ್ಯ ಅಥವಾ ಖಳನಾಯಕಿ ಅಥವಾ ಕಥಾನಾಯಕಿ ಯಾವ ಪಾತ್ರವನ್ನು ಕೊಟ್ಟರು ಕೂಡ ಅದನ್ನು ಎದುರಿಸುವಂತಹ ಚಾಕಚಕ್ಯತೆ ಗುಣ ಅವರಲ್ಲಿತ್ತು. ಹಾಗಾಗಿ ಯಾವುದೇ ಪಾತ್ರ ಕೊಟ್ಟರೆ ಎಲ್ಲ ಪಾತ್ರಕ್ಕೂ ಸಹಿ ಅಂಥೇಳಿ ನಾನು ಅವ್ರ ಜೊತೆಗೆ ಮೊದಲು ತುಂಬ ನಾಟಕಗಳಲ್ಲಿ ಅಭಿನಯವನ್ನು ಮಾಡ್ತಾ ಇದ್ದೆ. ಒಂದು ಅದ್ಭುತ ಪೂರ್ವ ಪರಿಚಯ ಇದೆ. ಕಾರಣ ಇಷ್ಟೇ, ಒಬ್ಬ ಹೆಸರಾಂತ ರಂಗಭೂಮಿ ಕಲಾವಿದೆ ಜೊತೆಗೆ ಅವರ ಅಭಿನಯ ಭಾಳ ನನಗೆ ಹಿಡಿಸ್ತು ಆ ದಿನಗಳಲ್ಲಿ. ಮತ್ತು ಆ ಥರ ಅಭಿನಯಗಳನ್ನು ಮಾಡಲಿಕ್ಕೆ ಬಹುತೇಕ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಹಲವಾರು ಕಲಾವಿದರಿದ್ದರೂ ಕೂಡ ಇವ್ರದ ಜೊತೆ ಪಾತ್ರ ಮಾಡಿದಾಗ ಇವ್ರ ಜೊತೆಗೆ ಆ ಪಾತ್ರ ಇನ್ವಾಲ್ವ್ಮೆಂಟ್ ಅಂತ ಕರಿತೀವಿ, ಅದು ಒಂಥರ ನನಗೆ ಭಾಳ ಖುಷಿ ಕೊಡ್ತಾ ಆ ಸಂದರ್ಭಗಳಲ್ಲಿ. ಹಾಗಾಗಿ ಸುಮಾರು ವರ್ಷಕ್ಕೆ ಏನೂ ಇಲ್ಲ ಅಂದರೆ ಒಂದು 60-70 ನಾಟಕಗಳನ್ನು ಪ್ರತಿ ವರ್ಷ ಮಾಡ್ತಾ ಇದ್ದಾಳೆ. ಹಾಗಾಗಿ ಅವರಿಗೆ ಎಲ್ಲೆಲ್ಲಿ ಬೇಡಿಕೆಗಳಿದೆ ಆ ಪ್ಲೇಸ್ಗಳಲ್ಲಿ ಇವತ್ತು ಕೂಡ ಹೋಗಿ ತನ್ನ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾಳೆ. ನಾನೊಬ್ಬ ಶಿಕ್ಷಕನಾಗಿದ್ದರೂ ಕೂಡ ನನ್ನ ಧರ್ಮಪತ್ನಿಯರು ರಂಗಭೂಮಿ ಕಲಾವಿದೆಯಾಗಿದ್ದರೂ ಕೂಡ ಅವರಿಗೆ ಎಲ್ಲೂ ಕೂಡ ಕಲಾರಂಗಕ್ಕೆ ಹೋಗಲಿಕ್ಕೆ ಬರಲಿಕ್ಕೆ ಯಾವುದೇ ರೀತಿಯಂಥ ಅಭ್ಯಂತರ ನಂದು ಯಾವುದು ಕೂಡ ಇಲ್ಲ. ಯಾಕೆ ಅಂತಂದರೆ ಕಲೆ ಉಳಿಬೇಕು, ಕಲೆ ಬೆಳಿಬೇಕು, ನಶಿಸಿ ಹೋಗೋ ಕಲೆಗಳನ್ನು ಉಳಿಸೋದೇ ನನ್ನ ಧ್ಯೇಯವಾಗಿತ್ತು. ಯಾವುದೂ ಕಲೆಗಳು ಇವತ್ತು ನಾಶ ಆಗಿ ಹೋಗ್ತಾ ಇದೆಯೋ ಅದನ್ನು ಉಳಿಸಲಿಕ್ಕೆ ನನ್ನಿಂದ ಏನಾದ್ರು ಸಹಾಯ ಆಗಬೇಕಂತಂದರೆ ಒಂದಿಷ್ಟು ಕಡೆ ನಾಟಕಗಳಾಗಬೇಕು, ಕಲಾವಿದರು ಹೊರಗೆ ಬರಬೇಕು, ಉತ್ತಮ ಕಲಾ ಪ್ರದರ್ಶನಗಳಾಗಬೇಕು ಅನ್ನೋದು ನನ್ನ ಮುಖ್ಯವಾದ ಉದ್ದೇಶವಾಗಿತ್ತು. ಹಾಗಾಗಿ ನನಗೆ ಎಲ್ಲೋ ಒಂದು ಕಡೆಗೆ ಅವರನ್ನು ಭಾಳ ಸಂಗತಿ ಅಂತ ತೆಗೆದುಕೊಳ್ಳಿಕ್ಕೆ ಕೂಡ ನನಗೆ ಅವಕಾಶ ಆಯಿತು ಅನ್ನೋದು ಕೂಡ ನಾನು ಅಂದ್ಕೊಳ್ತೀನಿ. ಈಗ ಕೇಳ್ಪಟ್ಟೆ ನಿಮ್ಮ ಮಗನೂ ಒಂದು ರಂಗಭೂಮಿಗೆ ಆ ಥರ ಒಂದು ಇಂಟ್ರೆಸ್ಟ್ ಇದೆ, ಹೇಗೆ ಮುಂದಿನ ದಿನಗಳನ್ನ ರಂಗಭೂಮಿಯಲ್ಲಿ ನೋಡುವಂತಿದೆ ಅಥವಾ ಹೇಗೆ? ಅದು ಅಕಸ್ಮಾತಾಗಿ ಒಂದು ಪ್ರವೇಶಕ್ಕೆ ಒಂದು ಕಡೆ ನಾಟಕಕ್ಕೆ ಅವನು ಬಣ್ಣ ಹಚ್ಚಬೇಕಾಯಿತು. ಇಲ್ಲಿ ಮುಂಡಗೋಡು ತಾಲೂಕಿನ ಇಂದೂರು ಎನ್ನುವಲ್ಲಿ ಮಗ ಹೋದ್ರು ಮಂಗಲಿಬೇಕು ನಾಟಕದಲ್ಲಿ ಏನು ಮಗ ನಾವು ಸಾಮಾನ್ಯವಾಗಿ ನೋಡ್ತೀವಿ, ಅಲ್ಲಿ ಬಾಲ ಮಹಾಂತೇಶ ಎಲ್ಲೂ ಇಲ್ಲ. ಆ ಬಾಲ ಮಹಾಂತೇಶ ಅಂಥೇಳಿ ಅವನು ಓದಿ ಹೋಗೋಕ್ಕಿಂತ ಪೂರ್ವದಲ್ಲಿ ಅವನಿಗೆ ಆ ಬಣ್ಣವನ್ನು ಹಚ್ಚಿದಾಗ ಅಂದ್ಕೊಂಡ್ವಿ ಎಲ್ಲೋ ಒಂದು ಕಡೆಗೆ ರಂಗಭೂಮಿಯ ಒಂದು ರಕ್ತಗತವಾಗಿ ಒಂದು ಅಂಶ ಅವನ ಕಡೆ ಬಂದಿದೆ ಅಂಥೇಳಿ. ಹಾಗೆಯೇ ರಂಗಭೂಮಿಯಲ್ಲೇ ಬೆಳೆಸಬೇಕು ಅಂತಲ್ಲ, ಅವನ ಇಚ್ಛೆ ಇದ್ದ ರಂಗಭೂಮಿಯಲ್ಲಿ ಅವನು ನಟನಾಗಿ ಅಭಿನಯವನ್ನು ಮಾಡ್ಬೋದು. ಆದರೆ ಅವನ ಬದುಕಿನ ಮುಂದೆ ಇರುವಂಥ ಭವಿಷ್ಯದ ಗುರಿಗಳನ್ನು ಈಡೇರಿಸಿಕೊಂಡು ಅವನಿಗೆ ಇಚ್ಛೆ ಇದ್ದರೆ ರಂಗಭೂಮಿಯಲ್ಲಿ ಕೂಡ ತನ್ನನ್ನು ತೊಡಸ್ಕೊಳ್ಬೋದು ಅಂತೇಳಿ. ರಂಗಭೂಮಿಯಲ್ಲಿ ಹಲವಾರು ವರ್ಷಗಳ ಕಾಲ ಇದ್ದೀರಾ, ಹಲವಾರು ರಂಗಭೂಮಿ ಅಂದರೆ ಒಂದು ಹವ್ಯಾಸ ಇದ್ರೂ ಒಂದು ಹಲವಾರು ವರ್ಷಗಳ ಅಭಿನಯ ಇದೆ. ಅದು ಚಿಕ್ಕದಾಗಿ ಎಲ್ಲೆಲ್ಲಿ ಮಾಡಿದ್ರು ಅಂತ ಒಂದು ತಿಳಿಸ್ಕೊಳ್ಬೋದಾ? ನಾನು ಸಾಮಾನ್ಯವಾಗಿ ನಮ್ಮ ತಂದೆಯವರೇನೋ ನೌಕರಿ ಮಾಡ್ತಾಯಿದ್ರು, ಅಲ್ಲೆಲ್ಲ ಪ್ರತಿ ವರ್ಷ 1-2 ನಾಟಕಗಳನ್ನು ಮಾಡ್ತಾನೆ ಇದ್ವಿ. ನಂತರ 2002 ನಂತರ ಮಾತ್ರ ಎಲ್ಲಿ ಜಾತ್ರೆ ಆದರೂ ಕೂಡ ದುರ್ಗಾ ಪರಮೇಶ್ವರಿ ನಾಟ್ಯ ಕಲಾ ಬಳಗ ಅಂಥೇಳಿ ಅಲ್ಲೊಂದು ನಾಟಕವನ್ನು ನಾನು ಹಾಕ್ತಾನೇ ಇದ್ದೆ. ಮಂಜುಗುಣಿ ಜಾತ್ರೆಗಳಲ್ಲಿ ನಾಟಕಗಳನ್ನು ಮಾಡಿದ್ದೀನಿ, ಮಳಿಗೆಯಲ್ಲಿ ನಾಟಕ ಜಾತ್ರೆಯಲ್ಲಿ ನಾನು ಮಾರಿಕಾಂಬ ಜಾತ್ರೆಗಳಲ್ಲಿ ನಾಟಕಗಳನ್ನು ಮಾಡಿದ್ದೀನಿ, ಮಂಚಿಕೆರೆಯಲ್ಲಿ ನಾಟಕಗಳಲ್ಲಿ ಕೂಡ ನನ್ನ ನಾಟಕದ ಥಿಯೇಟ್ರ್ ಇರ್ತಾ ಇತ್ತು. ಹಾಗಾಗಿ ನನಗೆ ನಾಟಕದ ಗೀಳು ಇಷ್ಟರ ಮಟ್ಟಕ್ಕೆ ಬೆಳೀತು ಅಂತಂದರೆ ನಂದೇ ಒಂದು ನಾಟಕದ ಥಿಯೇಟ್ರನ್ನು ಕೂಡ ಮಾಡ್ಕೊಂಡಿದ್ದೆ ನಾನು. ದುರ್ಗಾ ಪರಮೇಶ್ವರಿ ಡ್ರಾಮಾ ಸೀನ್ಸ್ ಅಂತಲೇ ಈ ಸಿರ್ಸಿ, ಸಿದ್ದಾಪುರ, ಮುಂಡಗೋಡು ಈ 3 ತಾಲೂಕಿಗೆ ನಾಟಕದ ಸೀನ್ಸ್ ಇರಲಿಲ್ಲ. ಆವಾಗ ನಾನು ಸುಮಾರು ಒಂದು 10 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿಕೊಂಡು ಆ ದಿನಗಳಲ್ಲೇ ಒಂದು ನಾಟಕದ ಥಿಯೇಟ್ರನ್ನು ಕೂಡ ಮಾಡ್ಕೊಂಡಿದ್ದೆ. ಅಂದರೆ ಎಲ್ಲೂ ನಾಟಕ ಪ್ರದರ್ಶನ ಆದರೂ ಕೂಡ ಅಲ್ಲಿ ನನಗೆ ಸೀನ್ಸಿನ ಕೊರತೆ ಆಗಬಾರ್ದು, ಸೀನ್ಸನ್ನು ನಾನು ತೆಗೆದುಕೊಂಡು ಮಾಡುವಷ್ಟು ಕೂಡ ಶಕ್ತಿ ಅವಾಗಿರಲಿಲ್ಲ. ಆಗ ಒಂದು ಇನ್ವೆಸ್ಟ್ ಮಾಡ್ಕೊಂಡು ಏನು ಮಾಡಿದ್ವಿ, ಒಂದಿಷ್ಟು ಇವರಿಗೆ ಅನುಕೂಲ ಆಗಲಿ ಅಂಥೇಳಿ ನಾಟಕ ಆಡೋರಿಗೆಲ್ಲ ಸೀನ್ಸ್ ಹುಡ್ಕೋದೇ ಒಂದು ಕಷ್ಟ ಆಗ್ತಿತ್ತು ಆ ದಿನಗಳಲ್ಲಿ.
ಹಾಗಾಗಿ ಒಂದು ಮಾಡೋದ್ರ ಮೂಲಕ ಒಂದಿಷ್ಟು ನಾಟಕಗಳಿಗೆ ಅನುಕೂಲ ಆಗುತ್ತಲ್ಲ ಅಂಥೇಳಿ ಸೀನ್ಸನ್ನು ಕೂಡ ಮಾಡಿಕೊಂಡೆ. ಮುಂಡಗೋಡು ತಾಲೂಕಿನಲ್ಲಿ ಸುಮಾರು 13 ಗ್ರಾಮ ಪಂಚಾಯತ್ಗಳಂತೂ ಪ್ರತಿ ವರ್ಷ ನಂದು ಒಂದಲ್ಲ ಒಂದು ನಾಟಕಗಳನ್ನು ನಾನು ಮಾಡ್ತಾನೇ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಬಹಳ ನನ್ನ ಜೊತೆಗಿರ್ತಕ್ಕಂಥ ಇದ್ದಂಥವ್ರು ಅಂತಾರೆ ನಮ್ಮ ರವಿಕಾಂತ ಚಿಗಳ್ಳಿ ಅಂಥೇಳಿ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹಿನ್ನೆಲೆ ಸಂಗೀತ 2 ವಯಸ್ಸಲ್ಲಿ ಕೂಡ ಹಾಡ್ತಾಯಿದ್ರು ಅವರು. ಒಂದು ಹೆಣ್ಣುಮಕ್ಕಳ ವಯಸ್ಸಲ್ಲಿ ಕೂಡ ಹಾಡ್ತಾಯಿದ್ರು, ಗಂಡು ಮಕ್ಕಳ ವಯಸ್ಸಲ್ಲಿ ಕೂಡ ಅವ್ರು ಹಾಡ್ತಾಯಿದ್ರು. ಅವರ ಹಾಡನ್ನು ಕೇಳಲಿಕ್ಕಂತಲೇ ಒಂದಿಷ್ಟು ಪ್ರೇಕ್ಷಕ ವರ್ಗ ಇತ್ತಿಲ್ಲಿ. ಹಾಗಾಗಿ ಅವರಿಗೆ ಎಲ್ಲೋ ಒಂದು ಕಡೆಗೆ ನಮ್ಮ ಉತ್ತರ ಕನ್ನಡದ ಹಂಸಲೇಖ ಅಂತಲೇ ಕರಿತಾಯಿದ್ರು. ಅಷ್ಟು ಸಾಹಿತ್ಯವನ್ನು ಕೊಟ್ಟು ಅಷ್ಟು SP ಅಂತಲೂ ಕೂಡ ಕರಿತಾಯಿದ್ರು. ಅವ್ರ ಥರ ವಯಸ್ಸನ್ನು ಕೊಟ್ಟು ಹಾಡ್ತಾಯಿದ್ರು. ಹಾಗಾಗಿ ಅವರು ನನ್ನನ್ನು ಮುಂಡಗೋಡು ತಾಲೂಕಿನಲ್ಲಿ ಪರಿಚಯವನ್ನು ಮಾಡಿದರು. ಅವರು ಪರಿಚಯ ಫಸ್ಟ್ ಮಾಡಿದ ನಾಟಕನೇ ಮಾತು ಬಿದ್ದಿತ್ತು ಮೌನ ಗೆದ್ದಿತ್ತು ಅಂಥೇಳಿ ನನಗೆ ಆ ಮಿಲ್ಟ್ರಿ ಮಂಜಿನ ಪಾತ್ರ ಕೊಟ್ಟರು. ಆ ಪಾತ್ರ ನನ್ನ ಕಡೆ ಮಾಡಿಸ್ಕೊಂಡವರು ಅಲ್ಲಿಂದ ಮುಂಡಗೋಡು ತಾಲೂಕಲ್ಲಿ ನನ್ನನ್ನು ಮಿಲ್ಟ್ರಿ ಮಂಜು ಅಂತಲೇ ಕರೆಯುವ ಹಾಗೆ ನನ್ನನ್ನು ಅವರು ಬೆಳೆಸ್ಬಿಟ್ರು. ಇಷ್ಟು ಈಗ ನಾನು ಮುಂಡಗೋಡು ತಾಲೂಕಲ್ಲಿ ಬಂದಾಗ ನನಗೆ 21ನೇ ವರ್ಷ. ಆವಾಗಲೂ ಮಿಲ್ಟ್ರಿ ಮಂಜು ಪಾತ್ರನೇ ಮಾಡಿದ್ದೆ. ಮೊನ್ನೆ 2025 ಇದೇ ಸಾಲಗಾಂವ್ ಜಾತ್ರೆಯಲ್ಲಿ ಮತ್ತೆ ಪುನಃ ಮಿಲ್ಟ್ರಿ ಮಂಜು ಪಾತ್ರ ಮಾಡಿದ. ಎಲ್ಲೂ ಪಾತ್ರಗಳಲ್ಲಿ ವ್ಯತ್ಯಾಸಗಳಾಗಿಲ್ಲ. ಆ ಪಾತ್ರದ ಆ ಹಿರಿಮೆ ಹಾಗೆ ಇದೆ ಅಂಥೇಳಿ ಹಿರಿಯ ಕಲಾವಿದರು ಹೇಳಿ ಪ್ರಶಂಸೆ ಕೊಟ್ಟಿದ್ದು ಕೂಡ ಇದೆ. ಅಂದಲ್ಲಿ ಎಲ್ಲೋ ಒಂದು ಕಡೆಗೆ ನನ್ನಲ್ಲಿ ಒಬ್ಬ ಕಲಾವಿದ ಹಾಗೆ ಇನ್ನೂ ಇದ್ದಾನೆ ಅನ್ನೋದು ಕೂಡ ನನಗೆ ಸತ್ಯ ಆಯಿತು. ಹಾಗಾಗಿ ಮತ್ತಷ್ಟು ಅವಕಾಶ ಸಿಕ್ಕಿದರೆ ಖಂಡಿತ ಕಲಾದೇವಿ ಸೇವೆ ಮಾಡಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೀನಿ. ಈಗ ನೀವು ಇಷ್ಟು ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಇದ್ದಾರೆ, ನಿಮ್ಗೆ ಹಲವಾರುಗಳ ಒಂದು ಸಹಕಾರ ಇಲ್ಲದೇ ಇಷ್ಟು ದೊಡ್ಡ ಪ್ರಯಾಣ ಸಾಧ್ಯ ಇಲ್ಲ. ಕೆಲವೊಂದು ಗೊತ್ತಿದ್ದಷ್ಟು ಅಂದರೆ ಒಂದಿಷ್ಟು ಜನ ಹೆಸರು ಹೇಳ್ಬೋದು, ಯಾರನ್ನು ಸಹಕಾರ ನೀಡಿದ್ದಾರೆ? ಖಂಡಿತ ಭಾಳ ಜನ ನಮಗೆ ಈ ನಾಟಕ ರಂಗದಲ್ಲಿ ನಮ್ಮನ್ನು ಬೆಳೆಸಿದ್ದಾರೆ, ನಮ್ಮನ್ನು ಪ್ರೋತ್ಸಾಹ ಕೂಡ ಕೊಟ್ಟಿದ್ದಾರೆ. ನಮ್ಮಲ್ಲಿ ಮೋಹನ್ ಮಾಸ್ಟರ್ ಚಿಗಳ್ಳಿ ಅಂತಿದ್ದಾರೆ, ವಿರೂಪಾಕ್ಷ ಸಾಗರ್ ನ್ಯಾಸರಿಗೆ ಅಂತಿದ್ದಾರೆ. ನಮ್ಮ ಯಲ್ಲಾಪುರ ತಾಲೂಕು ಕಡೆಗೆ ಹೋದಾಗ ಅಲ್ಲಿ ರತ್ನಾಕರ್ ಹೆಬ್ಬಾರು ಮಲವಳ್ಳಿಯ ತಂಡ ಆಗಿರ್ಬೋದು, ಅಥವಾ ಯಲ್ಲಾಪುರದ MB ಶೇಟ್ ಅಂತಿದ್ದಾರೆ, ಅವರು ಕೂಡ ಹೌದು. ಹಾಗೆ ಸಿದ್ದಾಪುರ ತಾಲೂಕಿಗೆ ಬಂದಾಗ ವಿನಾಯಕ್ ಕೊಡ್ಲಿ ಅಂಥೇಳಿ, ಮತ್ತು ಅವ್ರ ಜೊತೆಗೆ ನಮ್ಮ ವೆಂಕಟೇಶ್ ಕೊಂಡ್ಲಿ ಅವರ ಒಂದು ನಂಟು ನಂಗೆ ಬಹಳ ಮೊದಲಿಂದಲೂ ಕೂಡ ಇದೆ. ಹಾಗಾಗಿ ಸುಮಾರಷ್ಟು ವಿನಾಯಕ್ ಕೊಂಡ್ಲಿಯವರ ಜೊತೆಗೆ ಒಂದು 4-5 ನಾಟಕಗಳಲ್ಲಿ ಅಭಿನಯ ಕೂಡ ಮಾಡಿದ್ದು ಕೂಡ ಇದೆ. ಅವರು ಯಾವಾಗ ಸಂದರ್ಭದಲ್ಲಿ ಹೇಳ್ತಾರೆ ಆ ಸಂದರ್ಭಕ್ಕೆ ಹೋಗಿ ಅವ್ರಿಗೊಂದು ಪಾತ್ರವನ್ನು ಮಾಡಿಕೊಟ್ಟು ಬಂದಿದ್ದು ಕೂಡ ಇದೆ. ಆ ಕಲಾ ಸೇವೆ ಮಾಡಲಿಕ್ಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಅಷ್ಟೇ ಅಲ್ಲದೆ ಬರೀ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲದೆ ಭಟ್ಕಳ ಹೊನ್ನಾವರದ ತನಕನೂ ಕೂಡ ಹೋಗಿ ಪಾತ್ರ ಮಾಡೋಕ್ಕೆ ಬಂದಿದ್ದಲ್ಲ ಇದೆ ನಾನು. ಆಮೇಲೆ ಹತ್ತಿರದ ಹಾವೇರಿ ಜಿಲ್ಲೆಯಲ್ಲಿ ಕೂಡ ನಾನು ಹೋಗಿ ಪಾತ್ರವನ್ನು ಮಾಡ್ಕೊಂಡು ಬರ್ತಾ ಇದ್ದೆ. ಹೀಗೆ ಎಲ್ಲೋ ಒಂದು ಪಾತ್ರ ಮಾಡಿದಾಗ ಈ ಪಾತ್ರನ ಇವ್ರಿಗೆ ಕೊಡಬೇಕು, ಇವ್ರು ಮಾಡಿದರೆ ಸರಿ ಅಂತ ಹೇಳುವಂಥ ಫಕೀರೇಶ್ ಕೊಂಡೆ ಮಾಸ್ಟರ್ ಕೂಡ ನನಗೆ ನೆನಪಿಗೆ ಬರ್ತಾರೆ. ಈಗ ಮಾಂತೇಶ್ ಬೆಳಗಳಿ ಮಾಸ್ಟರ್ ಆಗಿರ್ಬೋದು, ಇವರೆಲ್ಲರೂ ನಮ್ಮನ್ನು ಬೆಂತಟ್ಟಿ ಪ್ರೋತ್ಸಾಹ ಮಾಡಿದ್ದಾರೆ. ಅವರ ಹಾಕ್ಕೊಟ್ಟಿರ್ತಕ್ಕಂಥ ಒಂದೇನು ಮಾರ್ಗದರ್ಶನದಲ್ಲಿ ನಾವು ಇವತ್ತು ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ಭಾಳಷ್ಟು ಮಹಿಳಾ ಕಲಾವಿದರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಮಾಲಾ ಆಗಿರ್ಬೋದು, ಚೈತ್ರ ಆಗಿರ್ಬೋದು, ಅಥವಾ ನಮ್ಮ ಮನೆಯವರ ಜೊತೆಗೆ ಪಾತ್ರವನ್ನು ಮಾಡುವಂಥ ಭಾಳಷ್ಟು ಸಹ ಕಲಾವಿದರು ಕೂಡ ನಮಗೆ ಭಾಳ ಅನುಕೂಲವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ನೀವು ಇಷ್ಟು ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಇದ್ದೀರಾ, ನಿಮ್ಗೆ ಹಲವಾರು ಸಂಘ ಸಂಸ್ಥೆಗಳು ನಿಮ್ಮನ್ನು ಸನ್ಮಾನಿಸಿರ್ತವೆ. ನೀವು ಜೊತೆ ಕವಿಗಳು, ಸಾಹಿತಿಗಳು, ಅದರಲ್ಲೂ ಕೂಡ ಹಲವಾರು ಪ್ರಶಸ್ತಿಗಳು ಬಂದಿದೆ. ಕೆಲವೊಂದು ನಮ್ಮ ತೋರಿಸ್ಬೋದಾ ಪ್ರಶಸ್ತಿ? ಬನ್ನಿ, ಪ್ರಶಸ್ತಿ ನಾನು ತೋರಿಸ್ತೀನಿ. ಬನ್ನಿ, ಪ್ರಶಸ್ತಿಗಳನ್ನು ತೋರಿಸ್ತೀನಿ. ನೋಡಿ, ದೊಡ್ಡ ಎಲ್ಲ ಇದರಲ್ಲೂ ಹೌದು ಇಲ್ಲಿ ಇದು ನನಗೆ ಸಾಹಿತ್ಯ, ನಾನು ಹೇಳಿದ್ನಲ್ಲ ಅವಾಗ, ಸಾಹಿತ್ಯಗಳಂತೆ ಸಾಂಸ್ಕೃತಿಕ ಪರಿಷತ್ ಬೆಂಗಳೂರು ವತಿಯಿಂದ ನೀಡಿರ್ತಕ್ಕಂಥ ಇದೊಂದು ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿ ಇದಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಂಗಭೂಮಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿಗೋಸ್ಕರ ನನಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನೋ ಪ್ರಶಸ್ತಿ ಕೂಡ ಕೊಟ್ಟರು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ. ನಾಟಕ ಅಕಾಡೆಮಿಯಿಂದ ಹಾವೇರಿ ಜಿಲ್ಲೆಯವರು ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ. ಇದು ಹೊರ ರಾಜ್ಯ, ನಾನು ಪೂಣಾ ಹೋಗಿದ್ದೆ. ಪೂಣಾದಿಂದ ರಾಷ್ಟ್ರೀಯ ಏನೋ ಫಿನ್ಲಿಕ್ಸ್ ಗ್ಲೋಬಲ್ ಅವಾರ್ಡ್ ಅಂತೇಳಿ ಇದನ್ನು ಅಲ್ಲಿಂದ ಕೊಟ್ಟರು. ಹೀಗೆ ಪ್ರಶಸ್ತಿಗಳು ಸಂದಿವೆ. ಮತ್ತು ಒಂದಿಷ್ಟು ಕೆಲಸಗಳನ್ನು ಮಾಡಬೇಕಾಗಿದೆ. ಭೂಷಣ ಪ್ರಶಸ್ತಿ ಕೂಡ ಆಗಿದೆ. ಇದಿಷ್ಟು 3 ನಾಟಕಗಳನ್ನು ಬರೆದಿರೋದಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ವಿಭಾಗದ ಅದೇನು ವಿನಾಯಕ್ ಕೊಂಡ್ಲಿ ಅವರು ಈಗಿನ ಅಧ್ಯಕ್ಷರಿದ್ದಾರಲ್ವ, ಅಲ್ಲಿಯ ಬರಹಗಾರರ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಬಸವಭೂಷಣ ರಾಜ್ಯ ಪ್ರಶಸ್ತಿ ಅನ್ನೋ ಪ್ರಶಸ್ತಿ ಕೂಡ ನನಗೆ ಮೊನ್ನೆ 15 ದಿನದ ಹಿಂದೆ ಬಸವಣ್ಣನವರ ಹುಟ್ಟೂರಾಗಿರತಕ್ಕಂಥ ಬಸವನ ಭಾಗ್ಯದಲ್ಲಿ ಆ ಪ್ರಶಸ್ತಿ ದೊರೆತಿರೋದು ನನ್ನ ಪುಣ್ಯ ಅಂತ ಅಂದ್ಕೊಳ್ತೀನಿ. ಇದೆಲ್ಲ ನನಗೆ ನೋಡಿದಾಗ ಎಲ್ಲೋ ಒಂದು ಕಡೆಗೆ ನನ್ನ ಸೇವೆ ಮತ್ತೂ ಆಗಬೇಕು, ಮತ್ತು ಮಾಡಬೇಕು ನಾನು ಅನ್ನುವಂಥ ಒಂದು ಲವಲವಿಕೆ ನನ್ನಲ್ಲಿ ಬರ್ತಾ ಇದೆ. ಸೊ ಅಲ್ಲದೆ ಮತ್ತಿಲ್ಲಿ ಸಾಹಿತ್ಯ ಪರಿಷತ್ತಿನ ನಂಟು ನನ್ನ ಜೊತೆಗಿರೋದ್ರಿಂದ ಸಾಹಿತ್ಯ ಪರಿಷತ್ತಿನಾಗಿರ್ಬೋದು, ಆಮೇಲೆ ಎಲ್ಲ ಹೌದು, ಇನ್ನೂ ಒಂದಿಷ್ಟಿದೆ, ಅದನ್ನು ಮತ್ತೆ ಇಡಲಿಕ್ಕೆ ಕೂಡ ಸಮಸ್ಯೆ ಆಗಿರೋದಕ್ಕೆ ಮೊನ್ನೆ ಹೋದ ವಾರ ಕೂಡ ನನಗೆ ಕುಮಟಾದಲ್ಲಿ ಮತ್ತೆ ಪುನಃ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಕೊಟ್ಟರು. ನೀವು ಎಷ್ಟು ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಇದ್ದೀರಾ? ಈಗ ರಂಗಭೂಮಿನ ಮೊದಲಿನ ರಂಗಭೂಮಿ ಹೇಗಿತ್ತು, ಈಗಿನ ಹೇಗಿದೆ, ಈಗಿನ ಮುಂದಿನ ಪೀಳಿಗೆಗೆ ಏನು ಅಂತ ಮೆಸೇಜ್ ಕೊಡ್ಲಿಕ್ಕೆ ಹೇಳಿದ್ರೆ ಏನು ಹೇಳ್ತೀರಾ?
ನಿಜವಾಗಲೂ ತುಂಬ ಉತ್ತಮವಾದ ಪ್ರಶ್ನೆ ನೀವು ಕೇಳಿದಿರಿ. ರಂಗಭೂಮಿಯನ್ನು ನಾವೆಲ್ಲರೂ ಸೇರಿ ಉಳಿಸಲೇಬೇಕಾಗಿದೆ. ಕಾರಣ ಇಷ್ಟೇಯ, ಸ್ವತಂತ್ರ ಪೂರ್ವದಲ್ಲೂ ಕೂಡ ರಂಗಭೂಮಿ ಇತ್ತು, ಇವತ್ತು ಕೂಡ ಇದೆ, ಇನ್ನು ಮುಂದೆ ಕೂಡ ಅದನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಕಾರಣ ಯಾಕೆ ಅಂತಂದರೆ ಈಗಿನ ಕಾಲದಲ್ಲಿ ಮಕ್ಕಳಲ್ಲಿ ಮೊಬೈಲಿನ ಗೀಳು ತುಂಬ ಬೆಳೀತಾ ಇದೆ. ಓದುವ ಹವ್ಯಾಸ ಕಮ್ಮಿ ಆಗಿದೆ, ಓದಿನ ಕಡೆ ಗಮನ ಬರ್ತಾ ಇಲ್ಲ, ಬರೀ ಮೊಬೈಲ್ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ. ಆ ಮೊಬೈಲ್ ಗಮನವನ್ನು ತಪ್ಪಿಸಬೇಕು ಅಂತಂದರೆ ಎಲ್ಲೋ ಒಂದು ಕಡೆಗೆ ಅವರಿಗೆ ನಟನೆ, ನಾಟ್ಯ ಅಥವಾ ರಚನೆ ಅಥವಾ ಈ ಸಾಹಿತ್ಯದ ಒಲಿಮೆಯನ್ನು ನಾವು ಹಾಕಬೇಕಾಗಿದೆ. ಪ್ರತಿಯೊಂದು ಶಾಲಾ ಹಂತಗಳಲ್ಲೂ ಕೂಡ ಮಕ್ಕಳಿಗೆ ಇವತ್ತು ರಂಗ ಶಿಕ್ಷಣವನ್ನು ಮಾಡೋದ್ರ ಮೂಲಕ ಆ ಮಗುವಿನಲ್ಲಿರುವಂಥ ಒಬ್ಬ ಕಲಾವಿದನನ್ನು ನಾವು ಹೊರಗೆ ತರಬೇಕಾಗಿದೆ. ಜೊತೆಯಲ್ಲಿ ಆ ಕಲಾವಿದನ ನಾವು ರೂಢಿ ಮಾಡಿದ ಹಾಗೆ ನಮಗೆ ರಂಗಭೂಮಿ ಕ್ಷೇತ್ರ ಉಳಿತದೆ ಅನ್ನುವಂಥ ದೊಡ್ಡ ನಂಬಿಕೆ ನಮ್ಮಲ್ಲಿದೆ. ಮತ್ತು ಇವತ್ತಿನ ದಿನದಲ್ಲಿ ಏನು ಈ ಸಿನಿಮಾ ಮಾಧ್ಯಮಗಳಂತೂ ಈಗ ನಿಮಗೆ ನೋಡ್ತಾ ಇದ್ರಿ, ಸಿನಿಮಾ ಥಿಯೇಟರ್ಗಳೆಲ್ಲ ಇವತ್ತು ಬಾಗಿಲನ್ನು ಹಾಕ್ಕೊಂಡು ಬಿಟ್ಟಿದ್ದಾವೆ. ಆದರೂ ಕೂಡ ರಂಗಭೂಮಿ ಇವತ್ತು ಅಲ್ಲಿ ಆಗ್ತಾ ಇವೆ ಅಂತಂದರೆ ನಿಜವಾಗಲೂ ರಂಗಭೂಮಿಯ ಗಟ್ಟಿತನ ಇವತ್ತು ನಮಗೆ ಕಂಡು ಬರ್ತಾ ಇದೆ. ಇವತ್ತು ಮೊದಲಿನ ದಿನ ನಾವು ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ನೋಡಿದಾಗ ಅವರ ರಂಗಭೂಮಿಯಿಂದ ಬಂದವರೇ ಅವರು ಬಂದರು. ಇಷ್ಟು ವರ್ಷ ಈಗ ತನಕ ಅವ್ರ ಹೆಸರು ಉಳಿಸ್ಕೊಂಡು ಬಂದಿದ್ದಾರೆ ಅಂದಮೇಲೆ ಇನ್ನು ಮುಂದಿನ ದಿನಗಳಾದರೂ ಕೂಡ ರಂಗಭೂಮಿಯಿಂದ ಬಂದ ನಟರುಗಳೇ ಜಾಸ್ತಿ ದಿನ ನಮ್ಮ ಸಿನಿಮಾ ಬೆಳ್ಳಿರ್ತಾರಗಳಲ್ಲಿ ಕಿರುತೆರೆಗಳಲ್ಲಿ ಬರ್ತಾರೆ ಅನ್ನಲಿಕ್ಕೆ ಅದೊಂದು ಸಾಕ್ಷಿ ಕೂಡ ಹೌದು. ಹಾಗಾಗಿ ಯಾವುದೇ ಹಳ್ಳಿಗಳಲ್ಲಾಗಲಿ ನಾಟಕಗಳು ಬೆಳೀಲಿ, ನಾಟಕಗಳಾಗಲಿ, ಒಂದು ಸಂಘಟನಾ ಶಕ್ತಿಯ ಊರಲ್ಲಿ ಆಗಲಿ, ಆ ನಾಟಕ ಅನ್ನೋದ್ರ ಮೂಲಕ ಒಂದು ಸಂಘಟನೆ ಊರಲ್ಲಿ ಬೆಳೀತದೆ. ಒಂದು ಸಂಘಟನೆ ಬೆಳೀತು ಅಂದ ತಕ್ಷಣ ನಾವು ನಮ್ಮವರನ್ನ ಭಾವನೆ ಬರ್ತದೆ. ಆ ನಾವು ನಮ್ಮವರ ಭಾವನೆ ಬರಲಿಕ್ಕೆ ಈ ರಂಗಭೂಮಿಯೂ ಕೂಡ ಒಂದು ಸಾಥ್ ಕೊಡ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಪ್ರತಿಯೊಂದು ಊರುಗಳಲ್ಲಿ ಕೂಡ ಕಲಾವಿದರು ಬೆಳೀಲಿ, ಕಲಾವಿದರು ಆಗಲಿ, ಹೊಸ ಕಲಾವಿದರು ತೆರೆ ಮೇಲೆ ಬರಲಿ, ಅವರಿಗೊಂದು ಅವಕಾಶ ಸಿಗಲಿ ಅನ್ನೋದನ್ನೇ ನನ್ನ ಮಹದಾಸೆ ಅಂತ ಅಂದ್ಕೊಳ್ತೀನಿ. ಇಲ್ಲಿವರೆಗೂ ಸರ್ ನೀವು ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮ ರಂಗಭೂಮಿ ಪಯಣ ಇರ್ಬೋದು, ಜೊತೆಗೆ ನೀವು ಒಬ್ಬ ಕವಿಗಳು ಹೋಗಿ ಅದು ಎಲ್ಲದರೂ ಒಂದು ವಿಸ್ತೃತ ಮಾಹಿತಿ ನೀಡೋದಕ್ಕೆ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಪರವಾಗಿ ನಿಮಗೆ ನಾನು ಇಲ್ಲಿವರೆಗೆ ಬಂದು ಈ ಚಿಕ್ಕ ಕಲಾವಿದನ ಶಿಕ್ಷಕ ಸಾಹಿತ್ಯ ಮನೆಗೆ ಬಂದು ನನ್ನನ್ನು ಪರಿಚಯವನ್ನು ತೆಗೆದುಕೊಂಡಿದ್ದಂಥ ಮಲೆನಾಡು ಮೀಡಿಯಾಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ, ನಿಮ್ಮ ಯೂಟ್ಯೂಬ್ ಚಾನಲ್ ತುಂಬ ಚೆನ್ನಾಗಿ ಆಗಲಿ, ಎಲ್ಲರೂ ಮನೆ ಮಾತಾಗಲಿ ಅನ್ನುವಂಥ ಹೇಳ್ತಾ ನಮ್ಮ ಇಡೀ ಪರಿವಾರದವರ ಪರವಾಗಿ ನಿಮ್ಮನ್ನು ಚಿರೋಣೆಯಾಗಿದ್ದೇವೆ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಾಮವನ್ನು ಸಲ್ಲಿಸ್ತೀನಿ.